ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಕಾಫಿಯನ್ನು ಕುಯ್ದ ನಂತರ ನಾವು ಅದನ್ನು ಬೇಳೆ ಮಾಡುವ ನಿಟ್ಟಿನಲ್ಲಿ ಅನೇಕ ವಿಧದ ಪಲ್ಪರ್ಗಳನ್ನು ಬಳಕೆಯನ್ನು ಮಾಡ್ತೇವೆ. ಪಲ್ಪರಿಂದ ಏನೆಲ್ಲ ಅನುಕೂಲಗಳಿದ್ದಾವೆ, ಏನೆಲ್ಲ ಅನಾನುಕೂಲಗಳಿದ್ದಾವೆ, ಮತ್ತು ಇತ್ತೀಚೆಗೆ ಆವಿಷ್ಕಾರ ಆಗಿರ್ತಕ್ಕಂಥ ಪಲ್ಪರ್ಗಳನ್ನು ಕುರಿತು ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೃಷಿ ಇಂಜಿನಿಯರ್ TN ಸಂದೀಪ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಪಲ್ಪರ್ಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ ಅದರ ಬಗ್ಗೆ ನಮ್ಮ ಬೆಳೆಗಾರರಿಗೆ ತಿಳಿಸ್ಕೊಡಿ. ನಮ್ಮ ಭಾರತದಲ್ಲಿ ಕಾಫಿ ತೋಟಗಳಲ್ಲಿ ಕಾಫಿಯನ್ನು ಎರಡು ವಿಧವಾಗಿ ನಾವು ಸಂಸ್ಕರಣೆಯನ್ನು ಮಾಡ್ತೇವೆ. ಒಂದು ಒಣ ಪದ್ಧತಿ ಮತ್ತು ಇನ್ನೊಂದು ಹಸಿ ಪದ್ಧತಿ. ಸೊ ಈ ಒಂದು ಹಸಿ ಪದ್ಧತಿ ಅಂತ ಹೇಳಿದಾಗ ನಾವು ಹಣ್ಣನ್ನು ಕೊಯ್ಲು ಮಾಡಿದ ನಂತರ ಅದರ ಮೇಲಿರುವ ಸಿಪ್ಪೆಯನ್ನು ತೆಗೆಯಲು ಪಲ್ಪರ್ಸ್ ಅಂತೇಳಿ ಉಪಯೋಗಿಸ್ತೇವೆ. ಪಲ್ಪರ್ಸ್ ಅಂತ ನೋಡಿದಾಗ ಡ್ರಮ್ ಪಲ್ಪರ್ ಅಂತೇಳಿ ಇರ್ತದೆ, ಮತ್ತು ಇನ್ನೊಂದು ಡಿಸ್ಕ್ ಪಲ್ಪರ್ ಅಂತೇಳಿ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಡ್ರಮ್ ಪಲ್ಪರ್ ಅಥವಾ ಡಿಸ್ಕ್ ಪಲ್ಪರ್ ಅಂತ ಹೇಳಿದಾಗ ಅದಕ್ಕೆ ಬೇಕಾಗುವ ನೀರಿನ ಪ್ರಮಾಣ ತುಂಬ ಹೆಚ್ಚಾಗಿರ್ತದೆ. ಯಾವ ರೀತಿಯಾಗಿರ್ತದೆ ಅಂದರೆ 1 kg ಹಣ್ಣನ್ನು ನಾವು ಪಲ್ಪ್ ಮಾಡಿ ವಾಶ್ ಮಾಡಬೇಕಾದ್ರೆ 5 ರಿಂದ 6 ಲೀಟರ್ ನೀರಿನಷ್ಟು ಬೇಕಾಗ್ತದೆ. ಸೊ ಈ ಒಂದು ಪ್ರಮಾಣದಲ್ಲಿ ನಾವು ನೀರನ್ನು ಉಪಯೋಗಿಸಿದಾಗ ಅದರಿಂದ ತ್ಯಾಜ್ಯ ನೀರು ಹೊರಬರೋದು ಜಾಸ್ತಿ ಆಗ್ತದೆ. ಸೊ ಇದನ್ನು ನಾವು ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಮಾಡಲಿಕ್ಕೂ ಮತ್ತು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರು ಜಾಸ್ತಿ ಬೇಕಾಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಒಂದು ಈಕೋ ಪಲ್ಪರ್ ಕಾನ್ಸೆಪ್ಟ್ ಅಂತ ಹೇಳಿ ಬಂದಿದೆ. ಈ ಒಂದು ಕಾನ್ಸೆಪ್ಟ್ ಏನಂತಂದರೆ, ನಾವೊಂದು ಹಸಿ ಪದ್ಧತಿಯಲ್ಲಿ ಕಾಫಿಯನ್ನು ಸಂಸ್ಕರಣೆ ಮಾಡುವಾಗ ಅತಿ ಕಡಿಮೆ ನೀರನ್ನು ಉಪಯೋಗಿಸಿ ಸಂಸ್ಕರಣೆ ಮಾಡಬೇಕನ್ನುವ ಒಂದು ಉದ್ದೇಶ. ಸೊ ಈಕೋ ಪಲ್ಪರಲ್ಲಿ ಇಂಪಾರ್ಟೆಂಟ್ ಯೂನಿಟ್ಸ್ ಅಂತ ನೋಡಿದಾಗ ಒಂದು ಫ್ರೂಟ್ ರಿಸೀವಿಂಗ್ ಟ್ಯಾಂಕ್ ಅಂತೇಳಿ ಬರ್ತದೆ. ಹಳ ಪದ್ಧತಿಯಲ್ಲಿ ನೋಡಿದಾಗ ಈ ಫ್ರೂಟ್ ರಿಸೀವಿಂಗ್ ಟ್ಯಾಂಕಿಂದ ಕಾಫಿಯನ್ನು ಪಲ್ಪರ್ಗೆ ಕಳಿಸ್ಲಿಕ್ಕೆ ನೀರನ್ನು ಉಪಯೋಗಿಸ್ತಾ ಇದ್ವಿ. ಆದರೆ ಈ ಒಂದು ಈಕೋ ಪಲ್ಪರ್ನಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಒಂದು ಬೆಲ್ಟ್ ಕನ್ವೇರ್ನ ಉಪಯೋಗಿಸ್ತಾ ಇದ್ವಿ. ಸೊ ನೀರನ್ನು ಇಲ್ಲಿ ಅವಾಯ್ಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ವಿನೋಯರ್ ಅಂತ ಹೇಳಿ ಇರ್ತದೆ, ಅಲ್ಲಿ ಕಸ ಕಡ್ಡಿ ಇರುವಂತೆಲ್ಲ ಬೇರ್ಪಡಿಸಿ ನೆಕ್ಸ್ಟ್ ಮೆಕ್ಯಾನಿಕಲ್ ಸೈಫನ್ ಅಂತೇಳಿ ಹೋಗ್ತದೆ. ಅಲ್ಲಿ ನಮಗೆ ಈ ಜೊಳ್ಳು ಮತ್ತು ಇತರ ಕೀಟಬಾಧಿತ ಹಣ್ಣುಗಳನ್ನು ಬೇರ್ಪಡಿಸುತ್ತೆ. ಬೇರ್ಪಡಿಸಿದ ನಂತರ ಒಳ್ಳೆ ಹಣ್ಣುಗಳು ನೆಕ್ಸ್ಟ್ ನಮಗೆ ಗ್ರೀನ್ ಬೀನ್ ಸಪರೇಟರ್ ಅಂತ ಹೇಳಿ ಇರ್ತದೆ. ಆ ಗ್ರೀನ್ ಬೀನ್ ಸಪರೇಟರ್ ಏನಂದ್ರೆ ನಮಗೆ ಗ್ರೀನ್ಸ್ ಮತ್ತು ಹಣ್ಣನ್ನು ಬೇರ್ಪಡಿಸುತ್ತದೆ. ಸೊ ಈ ಒಂದು ಗ್ರೀನ್ ಬೀನ್ ಸಪರೇಟರ್ ಇರೋದ್ರಿಂದ ಹಣ್ಣು ಮತ್ತು ಕಾಯಿ ಒಟ್ಟಿಗೆ ನಾವು ಕೊಯ್ಲು ಮಾಡ್ಬೋದು. ಸೊ ಇದರಿಂದ ನಮಗೆ ಲೇಬರ್ನ ಅವಶ್ಯಕತೆ ತುಂಬ ಕಡಿಮೆ ಆಗ್ತದೆ. ತದನಂತರ ವರ್ಟಿಕಲ್ ಪಲ್ಪರ್ಸ್ ಅಂತ ಹೇಳ್ತೇವೆ. ಸೊ ಈ ವರ್ಟಿಕಲ್ ಪಲ್ಪರ್ಸ್ ಕಾನ್ಸೆಪ್ಟ್ ಏನಂದರೆ, ಅಲ್ಲಿ ನಮಗೆ ಎಲ್ಲ ರೀತಿಯ ಹಣ್ಣುಗಳನ್ನು ಅದು ಪಲ್ಪ್ ಮಾಡ್ತದೆ ಮತ್ತು ಯಾವುದೇ ಕಟ್ಸ್ ಅನ್ನು ಇರೋದಿಲ್ಲ. ನೆಕ್ಸ್ಟು ವರ್ಟಿಕಲ್ ವಾಷರ್ ಅಂತಲೇ ಇರ್ತದೆ, ಆಕ್ವಾ ವಾಷರ್ಸ್ ಅಂತ ಹೇಳ್ತೇವೆ. ಇಲ್ಲಿ ಏನಾಗುತ್ತೆ, ಇದು ವರ್ಟಿಕಲ್ ವಾಷರ್ನ ತಳಭಾಗದಿಂದ ಮೇಲಕ್ಕೆ ಹೋಗೋದ್ರಿಂದ ಆ ಗ್ರಾವಿಟಿ ಫೋರ್ಸ್ ಆಕ್ಟ್ ಮಾಡೋದ್ರಿಂದ ನಮಗೆ ಆ ಒಂದು ಲೋಳೆಯನ್ನು ತೆಗೆದು ನಮಗೆ ವೆಟ್ ಪಾರ್ಚ್ಮೆಂಟ್ ಅನ್ನೋದು ಹೊರಗೆ ಬರ್ತದೆ. ಅದಾದ ನಂತರ ಒಂದು ಮುಖ್ಯವಾದ ಅಂಶ ಏನಂತಂದ್ರೆ, ಈಕೋ ಪಲ್ಪರ್ ಉಪಯೋಗಿಸೋದ್ರಿಂದ ನೀರು ಬೇಕಾಗಿರೋ ಪ್ರಮಾಣ ಅಂತ ನೋಡಿದ್ರೆ ಅರೇಬಿಕಾಗೆ 1 ಲೀಟರ್ಗಿಂತ ಕಡಿಮೆ ಬೇಕಾಗ್ತದೆ. ಅದೇ ರೋಬಸ್ಟಾ ಅಂತ ನೋಡಿದಾಗ 1.5 ಲೀಟರ್ 1 kg ಹಣ್ಣಿಗೆ ಬೇಕಾಗ್ತದೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಮ್ಮ ಕಾಫಿ ಮಂಡಳಿಯಿಂದ 40% ಸಬ್ಸಿಡಿಯನ್ನು ಅಂತ ಹೇಳ್ತೇವೆ, ಅಪ್ ಟು ಒಂದು 7 ಲಕ್ಷದವರೆಗೂ ಸಬ್ಸಿಡಿಯನ್ನು ಪ್ರೊವೈಡ್ ಮಾಡ್ತಾ ಇದೆ. ಸೊ ಎಲ್ಲ ರೈತರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಕಾಫಿಯನ್ನು ಈಕೋ ಪಲ್ಪರ್ ಉಪಯೋಗಿಸಿ ಸಂಸ್ಕರಣೆ ಮಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಕಾಫಿಯನ್ನು ಒಣಗಿಸ್ತಕ್ಕಂತಹ ಯಂತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಪಲ್ಪರ್ಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಿ. 7259121366. ಇದುವರೆಗೆ ಕಾಫಿ ಪಲ್ಪರ್ಗಳ ಬಗ್ಗೆ ವಿಚಾರಗಳನ್ನು ತಿಳಿಸಿದವರು TN ಸಂದೀಪ್ ಅವರು. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.